ಮಾಸ್ತಿ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಎಸ್ ಸರ್, ಸಿನಿಮಾ ಏನಾದ್ರು ಮಾಡ್ತಿದ್ರೆ ಹೀರೋ ಆಗಿ? ಅಯ್ಯೋ ಅಯ್ಯೋ. ದಿನೇ ದಿನೇ ತುಂಬಾ ತುಂಬಾ ಸ್ಟೈಲಿಶ್ ಆಗ್ತಿದ್ದೀರಾ ಸರ್. ಅಯ್ಯೋ ಹಾಗೇನಿಲ್ಲ. ಆ, ತಮಗೆ ಬರವಣಿಗೆನೆ ಒಂದು ಸ್ವಲ್ಪ ಸ್ಟೈಲಿಶ್ ಮಾಡ್ಬಿಡುತ್ತೆ. ಆ, ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾರೆ, ಮತ್ತೆ ಯಂಗ್ ಟೀಮ್. ಹೌದು. ಸೊ ಇವ್ರುಗಳ್ದು ಏನು ಇದಿರುತ್ತೆ ವರ್ಕಿಂಗ್ ಪ್ರೋಸೆಸ್ಸು, ಅದನ್ನ ನಾವು ಫಾಲೋ ಅಪ್ ಮಾಡಿಬಿಟ್ರೆ ಒಂಥರ ಜೆನ್ಸಿ ಆ ಟ್ರ್ಯಾಕ್ ಇವರೆಲ್ಲ. ಎಸ್ ಎಸ್ ಚೇತನ್ ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಆರಾಮಿದ್ದೀವಿ ಸರ್. ಎಸ್ ಜೇಸಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಐ ಥಿಂಕ್ ಎಲ್ಲರ ಪರಿಶ್ರಮ. ಐ ಥಿಂಕ್ ಒಂದು ಅಂಡರ್ ವರ್ಲ್ಡ್ ಸಿನಿಮಾ ಅಥವಾ ಒಬ್ಬ ಯುವಕ ಒಂದು ಲವ್ ಸ್ಟೋರಿಯಿಂದ ಒಂದು ಜೈಲಿಗೆ ಹೋಗಿ ಮಾಡಿದಂಥ ಒಂದು ಚಿಕ್ಕ ತಪ್ಪಿಗೆ ದೊಡ್ಡ ಶಿಕ್ಷೆ ಅನುಭವಿಸಿ ಅದರಿಂದ ಮತ್ತೆ ಹೊರಗಡೆ ಬರೋದು, ಆ ಟ್ರೇಲರಲ್ಲಿ ಕಾಣ್ತಿರೋದು. ಐ ಥಿಂಕ್ ಒಂದು ಜರ್ನಿನೇ ಇದೆ, ಕಂಪ್ಲೀಟ್ ಜರ್ನಿ ಇದೆ ಸರ್ ಸಿನಿಮಾದಲ್ಲಿ, ಟ್ರೇಲರಲ್ಲಿ ಕಾಣ್ತಿರೋ ಹಾಗೆ. ನಿರ್ದೇಶಕರೇ ನೀವೇ ಹೇಳಿ, ಏನಿರುತ್ತೆ ಎಕ್ಸಾಕ್ಟ್ಲಿ ಜೇಸಿನಲ್ಲಿ? ಸರ್ ನೀವೇನು ಹೇಳಿದ್ರಿ ಅದಿರಲ್ಲ. ಓಕೆ. ಯಾಕಂದ್ರೆ ಹೌದು, ಆಬ್ವಿಯಸ್ಲಿ ಜೈಲಿಗೆ ಹೋಗಿರ್ತಾರೆ ಅಂತ ಅನ್ಬಿಟ್ಟು ಅದಕ್ಕಿಂತ ಏನೋ ದೊಡ್ಡ ಶಿಕ್ಷೆ ಅನುಭವಿಸ್ಬಿಟ್ಟು ಬರ್ತಾರೆ, ಅದಿರಲ್ಲ. ನಾನು ರಿಯಾಲಿಟಿ ಹೇಳಕ್ ಬರ್ತಾ ಇರೋದ್ರಿಂದ ಆ ತರ ರಿಯಲ್ ಲೈಫ್ ಅಲ್ಲಿ ನಡೆಯಲ್ಲ. ಆಬ್ವಿಯಸ್ಲಿ ಶಿಕ್ಷೆ ನಡೆಯುತ್ತೆ, ಬಟ್ ಆ ಶಿಕ್ಷೆ ನಡೆಯೋದಕ್ಕಿಂತ ಮುಂಚೆ ನಡೆಯುವಂತ ಪ್ರಾಸೆಸ್ ಇದೆ ಗೊತ್ತಾ, ಆ ಪ್ರಾಸೆಸ್ನ ಹೇಳಕ್ ಬರ್ತಾ ಇದ್ದೀನಿ ನಾನು. ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಮತ್ತೆ ರಿಯಲ್ ಇನ್ಸಿಡೆಂಟ್ಗಳನ್ನ ಕೆಲವೊಂದು ಬೇಸ್ ಮಾಡಿರೋದು ಎಲ್ಲರೂ ನೋಡಿರ್ತಾರೆ. ಆ ವಿಷಯಗಳನ್ನ ಸಿನಿಮಾ ಮುಖಾಂತರ ಹೇಳಕ್ ಬಂದಿದ್ದೀನಿ, ಕೆಲವೊಂದು ಪಾಯಿಂಟ್ಸ್ಗಳನ್ನ. ಅದಕ್ಕೆ ನಮ್ಗಿಂತ ಅದಕ್ಕೆ ಪದಗಳಲ್ಲಿ ಯಾಕೆ ಜೀವ ತುಂಬುವವರು ನಮ್ಮ ಪಕ್ಕದಲ್ಲೇ ಇದ್ದಾರೆ ಸರ್. ಅದಕ್ಕೆ ಅದ್ಭುತವಾಗಿ ಜೀವ ತುಂಬಿ ಫೆಬ್ರವರಿ 6th ಆ ಡೈಲಾಗ್ಸ್ಗಳ ಮುಖಾಂತರ ಮಜಾ ಮಾಡ್ಬೋದು. ಎಸ್ ಮಸ್ತಿ ಸರ್. ಐ ಥಿಂಕ್ ಟ್ರೈಲರಲ್ಲಿ ಇರುವಂಥ ಡೈಲಾಗ್, ಎಸ್ಪೆಷಲಿ ರಂಗಾಯಣ ರಘು ಅವರ ಡೈಲಾಗ್, ಮಗ ಕಿರೀಟ ಹೊತ್ಕೊಳ್ತಾ ಇದ್ರು ಪರವಾಗಿಲ್ಲ ಬಟ್ ಕಳಂಕ ಹೊತ್ಕೋಬಾರ್ದು ಅನ್ನೋದು, ಐ ಥಿಂಕ್ ತುಂಬಾನೇ ವಿಷಯ ಹೇಳುವಂಥ ಡೈಲಾಗ್. ಅದು ತುಂಬಾನೇ ಟ್ರೆಂಡ್ ಆಗ್ತಿದೆ. ನಿಮ್ಗೆ ಹೆಂಗೆ ಅನಿಸ್ತು ಸರ್ ಜೇಸಿ ಕಥೆ ಕೇಳಿದಾಗ? ಅದೇ ಅದೊಂದು ಡೈಲಾಗೇ ಆ್ಯಕ್ಚುಲಿ ಕತೆ ತಿರುಳು. ಹೌದು. ನನಗೆ ಚೇತನ್ ಅವರು ಫಸ್ಟ್ ನರೇಷನ್ ಕೊಟ್ಟರಲ್ಲ ಕತೆ, ಮ್ಯಾಕ್ಸ್ ಒಂದು 30 to 40 minutes ಹೇಳಿದರು. ನನಗೆ ಅದರಲ್ಲೇ ಒಂದು 40% ಡೈಲಾಗ್ಸ್ ಇದೆ ಅನ್ನಿಸ್ತು. ಏಕೆಂದರೆ ಅವರು ಯಾವುದನ್ನು ಬುಕ್ಕಿಶಾಗಿ ಹೇಳ್ತಿರ್ಲಿಲ್ಲ. ಓಕೆ ಸರ್ ಇದು ಬರೆದಿರೋದು ಇದು ಅಲ್ಲ ಅಂತ, ಎಂಟೈರ್ ಸ್ಕ್ರಿಪ್ಟ್ ಅವ್ರು ನೋಡಿರೋದು, ಅವರು ಯಾರ ಹತ್ರನೋ ಮಾತಾಡುವಾಗ ಕೇಳಿರೋದು, ಮತ್ತು ಈ ಒಂದು ಅನುಭವನೇ ಸಿನಿಮಾ ಆಗಬೇಕು. ಈಗ ಯಾವುದೇ ಒಂದು ಸ್ಕ್ರಿಪ್ಟ್ಗೆ ತುಂಬ ಒಳ್ಳೆ ಕತೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಲ್ಲ, ಆ ಕತೆ ಯಾವುದ್ರ ಮೇಲಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕಾಟೇರ ಮಾಡಿದಾಗ ಆ ಒಂದು ಚೆಮ್ಮಾರ ಇದಿದೆಯಲ್ಲ ಕುಲುಮೆ, ಆ ಬದುಕು ನೋಡಿದ್ರೆ ಮಾತ್ರ ಆ ಕತೆ ಮಾಡೋಕ್ಕೆ ಸಾಧ್ಯ. ಈಗ ಟಗರು ACP ಬರೆದಾಗ ACP ಕ್ಯಾರೆಕ್ಟರ್ ಶಿವ ನಿರ್ವಹಿಸ್ತಾರೆ, ಮತ್ತು ಅವರು ಡಾಲಿ ಕ್ಯಾರೆಕ್ಟರ್ ಮುಂದೆ ಬರ್ತಾರೆ ಅಂದಾಗ ಆ ಬದುಕು ಸೂರ್ಯ ಅವ್ರು ನೋಡಿದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ನಾನು ಅಲ್ಲೇ ಹೇಳಿದೆ ಸರ್, ಅಂದರೆ ಅವಾಗ ಸಾರ್ ಅಂತಿದ್ದೆ, ಇವರು ಆವಾಗ ಸಾರ್ ಅನ್ಬೇಡಿ ಸಾರ್. ಚೇತನ್ ನೀವು ನೋಡಿದಾಗ, ನೀವು ನರೇಷನ್ ಕೊಟ್ಟಾಗ ನಾನು ಸೂರ್ಯ ಅವ್ರ ಎದುರುಗಡೆ ಕೂತಂಗಾಯ್ತು ಅಂತ ಹೇಳಿದೆ. ಯಾಕಂದರೆ ಆ ಒಂದು ಇದು ಆಮೇಲೆ ಇವ್ರು ಹೇಳಿದ್ರಿಲ್ಲ ಸರ್, ನಾವು ಅವ್ರನ್ನ ಅಡ್ಮೈರ್ ಮಾಡಿಕೊಂಡೆ, ನಾವು ಅವ್ರನ್ನ ಇಷ್ಟಪಟ್ಕೊಂಡೆ ಸಿನಿಮಾಗೆ ಬಂದಿದ್ದು. ಅವ್ರ ಸಿನಿಮಾಗಳು, ವೆಟ್ರಿಮಾರನ್ ಅವ್ರ ಸಿನಿಮಾಗಳು, ಬಾಲ ಅವ್ರ ಸಿನಿಮಾಗಳು. ಸೊ ಇವರೆಲ್ಲಾರ್ದು ಇವ್ರದ್ದು ಇನ್ನೊಂದು ಏನು ಅಂದರೆ ಸ್ಕ್ರೀನ್ ಪ್ಲೇ ಅಚ್ಚುಕಟ್ಟಾಗಿರುತ್ತೆ. ಅಂದರೆ ಕತೆ ತಿರುಳು ತುಂಬ ಚಿಕ್ಕದಿದ್ರು ಸ್ಕ್ರೀನ್ ಪ್ಲೇ ಅಂದರೆ ಸಿನಿಮಾಗೆ ಬೇಕಾಗಿರೋದು ಅದೇ. ಈ ಗ್ರಂಥಾಲಯದಲ್ಲಿ ಸಾವಿರಾರು ಕತೆಗಳಿರ್ತವೆ, ಸಿನಿಮಾ ಮಾಡೋವಂಥ ಕತೆಗಳು ಬೇರೆ. ಬಟ್ ಸಿನಿಮಾ ಮಾಡಬೇಕು ಅಂದಾಗ ಸ್ಕ್ರೀನ್ ಪ್ಲೇ, ಚಿತ್ರಕಥೆ ಮುಖ್ಯ. ನಾವು ಯಾವುದೇ ಕಥೆನೂ ಚಿತ್ರಕಥೆಯಾಗೇ ಹೇಳಬೇಕಾಗತ್ತೆ. ಸೊ ಇವರು ಅವೆರಡನ್ನೂ ಎಷ್ಟು ಚೆನ್ನಾಗಿ ನೋಡಿದ್ರು ಅಂದರೆ ಅನುಭವಗಳನ್ನ ಇದು ಮಾಡಿದ್ದು. ಮತ್ತು ಡೈಲಾಗ್ ವಿಚಾರಕ್ಕೆ ಬಂದಾಗ ಅವ್ರು ಹೇಳೋರು ಸರ್, ಪಂಚಸ್ ಅಂತ ಇದು ವೈಭವೀಕರಣ ಆ ಥರದ್ದಿಲ್ಲ ಸರ್, ಇನ್ಬಿಲ್ಟ್ ಇರಲಿ ಅಂತ. ಇನ್ಬಿಲ್ಟ್ ಅಂದರೆ ಆ ಕತೆಗೆ ಪೂರಕವಾಗಿರ್ಬೇಕು. ಸೊ ಆವಾಗ ಸಿಕ್ಕಿದ್ದೆ ಆ ಲೈನ್. ಪ್ರತಿಯೊಬ್ಬ ಮಗನೂ ಕಿರೀಟ ಹೊತ್ಕೊಳ್ಳೋದೇ ಇದ್ರೂ ಪರವಾಗಿರಪ್ಪ, ಕಳಂಕ ಹೊತ್ಕೊಬಾರ್ದು, ತಂದೆಗೆ ಅದು ಆಸೆ ಅನ್ನೋ. ಹೌದು. ಸೊ ಅದು AK-47 MS ರಮೇಶ್ ಸರ್ ಬಂದಿದ್ರು, ನೀನು IAS ಆಗು, IPS ಆಗು, ಮತ್ತೊಂದಾಗು ಅಂತಲ್ಲ, ಮನುಷ್ಯನಾಗು ಅಂತ. ಅದರದ್ದು ಬೇಸ್ಡ್ ಲೈನ್ ಅದು. ಅದ್ಭುತವಾದ ಲೈನ್ಗಳವಲ್ಲ. ಎಸ್
ಸರ್ ಅಂದ್ರೆ ನಿಮ್ಗೆ ಈ ಕತೆ ಹೊಳೆದಿದ್ದು ಹೇಗೆ? ಅಂದ್ರೆ ಬಿಕಾಸ್ ಸರ್ ಹೇಳಿದ್ರು ಆ, ತುಂಬಾ ಕೇಳಿದಂತ ತುಂಬಾ ಹತ್ರದಿಂದ ಬಲ್ಲಂತ ಕತೆಗಳನ್ನ ಬರೆದಾಗ ಈ ತರದ ಔಟ್ಪುಟ್ ಬರುತ್ತೆ ಅಂತ. ನೀವು ಎಲ್ಲಿ ಕೇಳಿದ್ದು? ಹಿಂಗೆ ಇದೆಲ್ಲ? ಸರ್ ಆ್ಯಕ್ಚುಲಿ ಏನಂತ ಅಂದರೆ ಸಿ ನಾನು ನನ್ನ ಚೈಲ್ಡ್ಹುಡ್ಡಿಂದನೂ ಯಾವ ಥರ ಒಂದು ಕ್ಯಾರೆಕ್ಟರ್ ಆಗಿ ಅಂದರೆ ನಾನು ಪ್ರಾಪರ್ ಬ್ಯಾಂಗ್ಳೂರಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ತುಂಬ ಲೋಕಲ್ ಹುಡುಗರುಗಳು ಕಾಲೇಜ್ ಲೈಫು ಸ್ಕೂಲ್ ಲೈಫು ಎಲ್ಲ ಇಲ್ಲೇ ಕಳೆದಿರೋದ್ರಿಂದ ನನಗೊಂದು ಯಾವಾಗಲೂ ಅನಿಸ್ತಾ ಇತ್ತು ನನ್ನ ಲೈಫಲ್ಲಿ ನಾನು ಏನೋ ಮಾಡಬೇಕಂದ್ರೆ ಸುಮ್ಮನೆ ಹೋಗಿ ಹಿಂಗೆ ಬರೋ ಥರ ಆ ಥರ ನಾನು ಯಾವುದನ್ನು ಮಾಡೋದಕ್ಕೆ ಹೋಗಿಲ್ಲ. ಓದ್ನಾ ಫುಲ್ ಕಂಪ್ಲೀಟಾಗಿ ಬರಬೇಕು ಅನ್ನೋ ಥರದೇ ಒಂದು ಮೈಂಡಲ್ಲಿ ಇಟ್ಕೊಂಡೆ ನಾನು ಯಾವ್ದಾರ ಒಂದು ವಿಷಯಕ್ಕೆ ಮೂವ್ ಆಗಿದ್ದೀನಿ. ಸೊ ಹಂಗೆ ನನ್ನ ಲೈಫಲ್ಲಿ ನಾನು ಫಿಲಮ್ ಮಾಡಬೇಕು, ಒಬ್ಬ ಡೈರೆಕ್ಟರ್ ಆಗಬೇಕು, ಫಿಲಮ್ ಮೇಕರ್ ಆಗಬೇಕು ಅನ್ನೋದು ಡಿಸೈಡ್ ಮಾಡಿದಾಗ ಸೊ ನನಗನ್ನಿಸ್ತು ಯಾವ್ಯಾವ ಥರ ಫಿಲಮ್ಸ್ಗಳು ಬರುತ್ತೆ, ಯಾವ್ಯಾವ ಜಾನರ್ಸಲ್ಲಿ ಫಿಲಮ್ಸ್ಗಳು ಬರುತ್ತೆ, ಯಾವ್ಯಾವ ಕಂಟೆಂಟಲ್ಲಿ ಸಿನಿಮಾಗಳು ಬರುತ್ತೆ, ಅದನ್ನು ಹೆಂಗೆ ಜನಕ್ಕೆ ತಲುಪಿಸೋ ಥರ ರೈಟಿಂಗ್ ಮಾಡ್ತಾರೆ, ಇದನ್ನೆಲ್ಲ ಕಲಿತಾ ಹೋಗ್ತಾ ಇದೆ ನಾನು. ಸೊ ಯೂಟ್ಯೂಬು ಮತ್ತು ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಇಂಟರ್ವ್ಯೂಸ್ ಎಲ್ಲ ನೋಡಿ ಕಲಿತಾ ಹೋಗ್ತಾ ಇದೆ. ಸೊ ಅವಾಗ ನನಗೆ ಒಂದು ರಿಯಲೈಸ್ ಆಯಿತು, ಓಕೆ ಇಟ್ಸ್ ಕಂಟೆಂಟ್ ತುಂಬ ವಿಷಯ ಇದೆ. ಅಂದರೆ ಮೂಲ ಬಂದು ಒಂದು ಕಂಟೆಂಟ್. ಎಕ್ಸಾಂಪಲ್ ಒಂದು ಚಿಕ್ಕ ಒಂದು ಗೊಂಬೆ ಇಸ್ ಅ ಕಂಟೆಂಟ್. ಆ ಗೊಂಬೆ ಸುತ್ತ ನಾವು ಎಳಿಬೇಕು ಒಂದು ಕತೆ, ಅದ್ರ ಸುತ್ತ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಬೇಕು, ಅದ್ರ ಸುತ್ತ ಆ ಸ್ಕ್ರೀನ್ ಪ್ಲೇ ತಕ್ಕಂಥ ಡೈಲಾಗ್ಗಳು ಬರೀಬೇಕು. ಸೊ ಈ ಪ್ಯಾಟರ್ನ್ಗಳನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ನನ್ನ ಲೈಫಲ್ಲಿ ನಡೆದಿರೋಂಥ ವಿಷಯಗಳನ್ನ ಅಥವಾ ನನ್ನ ಲೈಫಲ್ಲಿ ನಾನು ಅಕ್ಕಪಕ್ಕ ಕೇಳಿರೋಂಥ ವಿಷಯಗಳನ್ನೇ ಒಂದು ಕಂಟೆಂಟ್ ಆಗಿ ತಗೊಂಡಾಗ ಜನಕ್ಕೆ ತುಂಬ ಈಸಿಯಾಗಿ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ಅವ್ರೊಳಗೇನೆ ನಡೆದಿರೋಂಥ ವಿಷಯ ಸಿಗುತ್ತೆ ಅನ್ನೋದು ಒಂದು ತುಂಬ ಬಲವಾಗಿ ನಂಬಿದೆ ನಾನು. ಸೊ ನನ್ನ ಸರ್ಕಲಲ್ಲಿ ಎಲ್ಲ ಥರ ವರ್ಗದ ಜನಗಳಿದ್ರು, ಎಲ್ಲ ಥರ ವರ್ಗದ ಫ್ರೆಂಡ್ಸ್ಗಳಿದ್ರು. ಎಕ್ಸಾಂಪಲ್ ಅಂಡರ್ ವರ್ಲ್ಡ್ ಕನೆಕ್ಟ್ ಇರೋವಂಥವ್ರು ಇದ್ರು, ಜೈಲ್ ನೋಡಿರೋವಂಥವ್ರು ಇದ್ರು, ಒಳ್ಳೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಂತವ್ರು ಇದ್ರು, ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು. ಸೊ ಈ ಥರ ಒಂದು ವರ್ಗದಲ್ಲೇ ಬೆಳೆದಿರೋದ್ರಿಂದ ತುಂಬ ಅಟ್ರಾಕ್ಟ್ ಮಾಡ್ತಾ ಇದ್ದಿದ್ದು ವಿಷಯ ನನಗೆ ಯಾವುದು ಅಂತ ಅಂದರೆ ಜೈಲ್ ಅನ್ನೋ ಒಂದು ಕಾನ್ಸೆಪ್ಟ್. ಏನಕ್ಕೆ ಅಂತ ಅಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಮ್ಮ ಕಾಲೇಜ್ ಹತ್ರ ಎಲ್ಲ ಬಂದು ಕೆಲವೊಂದು ಹುಡುಗರುಗಳೆಲ್ಲ ಅಡ್ಡ ಹಾಕೋರು. ಆವಾಗ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ಗಳೇ ಹೇಳೋರು, ಮಗ ಅವ್ನ ಹತ್ರ ಎಲ್ಲ ಜಾಸ್ತಿ ಇಟ್ಕೊಂಡ್ಬಿಡಕ್ ಆಲ್ರೆಡಿ ಒಂದು ಜೇಸಿಗೆ ಹೋಗ್ಬಿಟ್ಟು ಬಂದವನೇ ಅಂತ. ನಮ್ಗೆ ಅವಾಗ ಒಂದ್ ಸ್ವಲ್ಪ ಇದು ಜೇಸಿಗೆ ಹೋಗ್ಬಿಟ್ಟು ಬಂದ್ರೆ ಅಂದ್ರೆ ಎಲ್ಲ ಭಯ ಪಡ್ಬೇಕು. ಏನ್ ಸರ್ ಜೇಸಿಗೆ ಹೋಗಿ ಬಂದವ್ರೆ ಅಂದ್ರೆ ಅವ್ರು ಭಯ ಪಡ್ಬೇಕು, ನಾವ್ ಭಯ ಪಡ್ಸೋ ತರ ಏನ್ ಮಾಡ್ತಾ ಇದಾರಲ್ಲ ಇಲ್ಲಿ ಇವರು ಹತ್ರ. ಅದೆಲ್ಲ ಕಾಲೇಜ್ ಲೈಫಲ್ಲಿ ಒಂದು ಚಿಕ್ಕ ಒಂದ್ ಮೈಂಡಲ್ಲಿ ಬರ್ತಾ ಇತ್ತು. ಸೊ ಇದೆಲ್ಲ ಗ್ಯಾದರ್ ಮಾಡ್ಕೊಂಡಾಗ ಓಕೆ ಆಕ್ಚುಲ್ ಆಗಿ ರಿಯಲ್ ಜೈಲ್ ಒಳಗಡೆ ಏನ್ ನಡೆಯುತ್ತೆ ಅದನ್ನ ಸಿನಿಮಾ ಆಗಿ ತುಂಬಾ ಕಮ್ಮಿ ನಮ್ಮ ಇಂಡಸ್ಟ್ರಿಯಲ್ಲಿ ತೋರಿಸಿರೋದು. ಸೊ ಆ ಪ್ರಯತ್ನನ ನಾವು ಮಾಡೋಣ, ಅದನ್ನೇ ಒಂದು ಕಂಟೆಂಟ್ ಆಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಸ್ಟಾರ್ಟ್ ಮಾಡಿದೆ ವಿಷಯಗಳನ್ನೆಲ್ಲ ಗ್ಯಾದರ್ ಮಾಡ್ಕೊಳ್ಬೇಕಾರೆ. ಸೊ ಅವಾಗ ನನಗೆ ರಿಯಲೈಸ್ ಆಯಿತು, ಇದು ಜೈಲಲ್ಲ, ಇದು ಯೂನಿವರ್ಸಿಟಿ. ಇದ್ರೊಳಗಡೆ ಅಪರಾಧಿಗಳು ಹಿಂಗೆ ಹೋಗಿ ಹಿಂಗೆ ಬರೋದು, ಶಿಕ್ಷೆ ಅನುಭವಿಸೋದು, ಈ ಕಾನ್ಸೆಪ್ಟ್ ಇಲ್ಲ ಇದರಲ್ಲಿ. ಇದೊಂದು ಯೂನಿವರ್ಸಿಟಿನೇ ಇದು. ಕಾಲೇಜಿಂದ ಬಂದರೆ ಎಜುಕೇಟೆಡ್ ಆಗಿ ಬರ್ಬೋದು, ಇಲ್ಲಿಂದ ಈಚೆ ಕಡೆ ಬಂದವನು ಲೈಫಲ್ಲೇ ಟೀಚರ್ ಥರ ಆಗ್ಬಿಟ್ಟು ಬಂದ್ಬಿಡ್ತಾನೆ ಬೇಕಾದ್ರೆ. ಆ ಥರ ಎಲ್ಲ ಮೈಂಡಲ್ಲಿ ನೋಡೋಕೆ ಸ್ಟಾರ್ಟ್ ಆಯಿತು. ಸೊ ಅವಾಗಲೇ ಡಿಸೈಡ್ ಮಾಡಿದೆ ಜೈಲ್ ಮೇಲೆ ಕಂಟೆಂಟ್ ಇಟ್ಕೊಂಡು ಈ ವಿಷಯನ ತುಂಬ ನೈಜವಾಗಿ ತುಂಬ ರಿಯಾಲಿಟಿಯಾಗಿ ಹೆಂಗ್ ನಡೆಯುತ್ತೆ. ಎಕ್ಸಾಂಪಲ್, ಒಬ್ಬ ಫಸ್ಟ್ ಟೈಮ್ ಹೋದ್ರೆ ಅವ್ನು ಏನು ಮಾಡ್ತಾರೆ ಅಲ್ಲಿ ಹೋಗ್ತಾ ಇದ್ದಂಗೆನೆ, ಅದರಿಂದ ಹಿಡಿದು ಅವ್ನು ಈಚೆ ಕಡೆ ಬರೋವರೆಗೂ ಏನೇನು ಪ್ರೋಸೆಸ್ ಇದೆ, ಸೊ ಅದನ್ನ ಇನ್ ಡೀಟೇಲ್ ಆಗಿ ಹೇಳಬೇಕು ಅನ್ನೋದು ಪ್ರಯತ್ನ ಇತ್ತು. ಸೊ ಅದನ್ನ ಆ ಮೈಂಡ್ ಸೆಟ್ ಇಂದಾನೆ ಈ ಕಂಟೆಂಟ್ ನ ಚೂಸ್ ಮಾಡ್ಕೊಂಡೆ ನಾನು. ಸರ್ ಅಂದ್ರೆ ಹೊಸಬರಿಗೆ ಸಿನಿಮಾಗಳು ಬಂದಾಗ ಎಸ್ಪೆಷಲಿ ಈ ತರದ ಮಾಸ್ ಸಿನಿಮಾಗಳು, ಒಂದು ಅಂಡರ್ ವರ್ಲ್ಡ್ ಅಥವಾ ಈ ತರ ಲಾಂಗ್ ಹಿಡ್ಕೊಂಡು ಒಂದು ಡಾನ್ ಕ್ಯಾರೆಕ್ಟರ್ ಸಿಮಿಲರ್ ಕೈಂಡ್ ಆಫ್ ಸಿನಿಮಾಗಳು ಬಂದಾಗ ಐ ಥಿಂಕ್ ಕೆಲವೊಂದ್ಸಲ ಆ ಪಾತ್ರದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈ ಥರದ ಪಾತ್ರದಲ್ಲಿ ದರ್ಶನ್ ಅವರು, ಶಿವಣ್ಣ ಅವರು ಇದ್ರೆ ಅದಕ್ಕೆ ಬರುವಂಥ ಡೈಲಾಗ್ಸ್ ಬೇರೆ ಥರದ್ದಿರುತ್ತೆ. ಹೊಸಬ್ರು ಫಸ್ಟ್ ಟೈಮ್ ಈ ಥರ ಲಾಂಗ್ ಹಿಡಿದಾಗ ಅವ್ರಿಗೆ ಬರುವಂಥ ಡೈಲಾಗ್ಸ್ ಬೇರೆ ಇರುತ್ತೆ. ಅದನ್ನ ನೀವು ಹೆಂಗೆ ಡಿವೈಡ್ ಮಾಡ್ತೀರಾ? ಆ ಥರದ ಪ್ರಾಸೆಸ್ ಇರುತ್ತೆ ನಿಮಗೆ? ಆ ಥರ ಹಂಗೇನಿರಲ್ವಾ? ಅದು ತುಂಬಾ ಆಗುತ್ತೆ ಆ ಥರ? ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಸ್ಟಾರ್ ಅಂತ ಮಾಡಿದಾಗ ಅದಕ್ಕೊಂದು 20% ಗ್ರೇಸ್ ಕೊಟ್ಬಿಡ್ತೀವಿ. ಅಂದ್ರೆ ಅವ್ರನ್ನ ಮೈಂಡಲ್ಲಿ ಇಟ್ಕೊತೀವಿ. ಇನ್ನು 80% ಆಫ್ ದ ಕ್ಯಾರೆಕ್ಟರ್ ಮೇಲೆ ಹೋಗ್ತೀವಿ, ಆದಷ್ಟು ಕ್ಯಾರೆಕ್ಟರ್ ಮೇಲೆ ಹೋಗ್ತೀವಿ. ಈಗ ನಮ್ಗೆ ಇದೇ ಹರ್ಡಲ್ ಆಗಿದ್ದು. ಟಗರು ಡಿಸ್ಕಷನ್ ಕೂತಾಗ ನಮಗೆ 3ನೇ ದಿನ ಹೇಳಿದ್ರು ಡಾಲಿ ಅವರು, ಅಂದರೆ ಧನಂಜಯ ಅವರು ಡಾಲಿ ಪಾತ್ರ ಮಾಡ್ತಾರೆ ಅಂತ. ನಮಗೆ ಬಂದಿದ್ದ ಪ್ರಶ್ನೆನೇ, ಅವ್ರು ಆಲ್ರೆಡಿ 7-8 ಸಿನಿಮಾ ಹೀರೋ ಆಗಿ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರು. ಜನರ ಮನಸ್ಸಲ್ಲಿ ಒಂದು ಸಾಂಗ್ ಮೂಲಕನೋ ಒಂದು ಸಿನಿಮಾ ಮೂಲಕನೋ ಅವರು ನಮ್ಮ ಹೀರೋ ಅನ್ನೋದಿತ್ತು. ಸೊ ನಾವು ಅದನ್ನು ತೆಗಿಬೇಕಿತ್ತು. ಹೌದು. ಸೊ ಡಾಲಿ ಪಾತ್ರನ ಅಲ್ಲಿ ಇನ್ಸರ್ಟ್ ಮಾಡಬೇಕಿತ್ತು. ಸೊ ಆವಾಗ ನಾವು ಆದಷ್ಟು ಕ್ರೌರ್ಯ ಹೆಚ್ಚು ಮಾಡ್ತಾನೆ,
ಅವ್ರನ್ನ ನೋಡಿದ್ರೆ ಆವಾಗ ನಿಘಂಟಲ್ಲಿ ಡಾಲಿ ಅಂದರೆ ಅರ್ಥನೇ ಕ್ರೂರಿ ಅನ್ನೋದು ಬರುತ್ತೆ. ಅಂದರೆ ಕ್ರೂರಿ ಅನ್ನೋದಕ್ಕೆ ಅರ್ಥನೇ ಡಾಲಿ ಅನ್ನೋ ಥರದ್ದು ಬರೆದಿದ್ದು. ಸೊ ಹಂಗೆ ಪಾತ್ರನ ಆದಷ್ಟು ಜನರ ಮನಸ್ಸಲ್ಲಿ ಮೋಲ್ಡ್ ಮಾಡಿದಾಗ, ನಾವು ಆ ಪಾತ್ರಕ್ಕೆ ಬರೆದಾಗ ಇದೊಂದು ಬರೋಣ. ಬಟ್ ನೀವು ಹೇಳ್ದಂಗೆ ಸ್ಟಾರ್ ಅಂದಾಗ ಫಸ್ಟ್ ಒಂದಷ್ಟು ಆಡಿಯನ್ಸು ಅವರು ಅಭಿಮಾನಿಗಳು Expectations. ಪ್ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮತ್ತು ಅದನ್ನು ಇದು ಮಾಡ್ತಾರೆ. ಅದೊಂದು ಸ್ವಲ್ಪ ನಾವು ಸಿಲೆಬಸ್ಸಲ್ಲಿ ಔಟ್ ಆಫ್ ಬಾಕ್ಸ್ ಅಂತೀವಿ ಅದನ್ನು. ಅಂದರೆ ಅದೊಂದು ಸ್ವಲ್ಪ ಬೇಕು. ಕೊಸರು ಅಂತೀವಿ, ಕೊಸರು ಹಾಕೋತಾರ ಅದು. ಅದನ್ನು ಮಧ್ಯ ಸೀನ್ಸಲ್ಲಿ ವೈಭವೀಕರಿಸ್ತೀವಿ. ಬಟ್ ಹೊಸಬ್ರಿಗೆ ನಿಜಕ್ಕೂ ಪ್ರಖ್ಯಾತ್ ಲಕ್ಕಿ ಈ ಥರದ ಸಬ್ಜೆಕ್ಟ್ ಸಿಕ್ಕಿರೋದು. ಮತ್ತು ಆ ಸಬ್ಜೆಕ್ಟಲ್ಲಿ ಅವರು ಇದಾಗಿದೆ. ಯಾಕೆಂದರೆ ನೀವು ಹೇಳ್ದಂಗೆ ಒಂದು ಲವ್ ಸ್ಟೋರಿಯಿಂದ ಒಂದು ಜನಗಳಿಗೆ ಗೊತ್ತಿದ್ದು ಎಗೈನ್ ಆಪೋಸಿಟ್ ಡಾರ್ಕ್ ಕ್ಯಾರೆಕ್ಟ್ರಲ್ಲಿ ಎಂಟ್ರಿ ಆಗೋದು. ಚೇತನ್ ಅವರು ಮತ್ತು ಇವ್ರ ಟೀಮ್ ನನ್ನ ತುಂಬ ಜೊತೆಗಿದ್ದೇ ಅಲ್ಲ. ಅವರು ಡೈಲಿ ಶೂಟಿಂಗ್ ಬರೋ ಥರ ಬರೋರು ಆಫೀಸ್. ಅಂದರೆ ಆಲ್ರೆಡಿ ಅಲ್ಲೊಂದು ರಿಹರ್ಸಲ್ಸ್ ನಡೀತಿರೋದು, ಅವರು ಬರೆಯೋವಾಗಲೇ ಆ ಸೀನ್ಸಲ್ಲಿ ಮಾಡ್ತಾರೆ ಅಂತ. ಸೊ ಅದೊಂದು ಹೋಮ್ವರ್ಕ್ ಅಂತೂ ಡೈಲಿ ನಡೀತಾನೆ ಇರೋದು. ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ಯಾರೂ ಸಿನಿಮಾ ಮಾಡಲ್ಲ. ಯಾಕೆಂದರೆ ಇಷ್ಟು ಪ್ರೋಸೆಸ್ ಇಟ್ಕೋತಾರೆ. ಒಂದು 3 ಮಂತ್ಸು ನಾವು ಸ್ಕ್ರಿಪ್ಟ್ ವರ್ಕ್ ಮಾಡೋಣ, ಶೆಡ್ಯೂಲ್ ಹೋಗೋಣ, ಶೆಡ್ಯೂಲ್ ಬ್ರೇಕು, ಸಾಂಗ್ಸು, ರಿಲೀಸ್ ಡೇಟು ಅಂತ. ಬಟ್ ಇವರು ಫಸ್ಟ್ ಟೈಮ್ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರುಗಳು, ಆರ್ಟಿಸ್ಟ್ಗಳನ್ನ ತುಂಬ ಜನ ಕರ್ಕೊಂಡಿದ್ರು. ಅದ್ರ ಜೊತೆಗೆ ಆರ್ಟಿಸ್ಟ್ಗಳು ಮತ್ತು ಪ್ರಖ್ಯಾತ್ ಅವ್ರನ್ನ ಜೊತೆಗೆ ಟ್ರಾವೆಲ್ ಮಾಡಿಕೊಂಡು ಮ್ಯೂಸಿಕ್ ಡೈರೆಕ್ಟ್ರನ್ನ ಅಲ್ಲೇ ಕರೆಸಿ ಸ್ಕ್ರಿಪ್ಟ್ ಎಲ್ಲರನ್ನೂ ಆಫೀಸ್ಗೆ ಕರೆಸೋದು. ಅವ್ರು ಕರೆಸೋ ವಿಧಾನವೂ ಚೆನ್ನಾಗಿತ್ತು. ಸರ್ ಆಫೀಸಿಗೆ ಬಂದುಬಿಡಿ ಅಂತಿರಲಿಲ್ಲ. ಸರ್ ಎಲ್ಲ ಸೇರೋಣ ಸರ್, ಅದೊಂದು ಇದು ಅಂದರೆ ಕೆಲಸ ತಗೊಳೋದು ಗೊತ್ತು. ಅದು ಚೆನ್ನಾಗಾಯಿತು. ಎಸ್ ಸರ್, ಟ್ರೈಲರಲ್ಲಿ ಒಂದಿಷ್ಟು ಡೈಲಾಗ್ಸ್ ಇರುತ್ತೆ. ಜೈಲ್ ಅಂದ್ರೆ ನೀವು ಅನ್ಕೊಂಡಂಗಿರಲ್ಲ, ಇಲ್ಲಿ ಏನು ಬೇಕು ಎಲ್ಲ ಸಿಗುತ್ತೆ. ಇಲ್ಲಿ ದುಡ್ಡಿದ್ರೆ ಎಲ್ಲ ನಡೆಯುತ್ತೆ, ದುಡ್ಡಿಲ್ಲ ಅಂದ್ರೆ ಏನೂ ಸಿಗಲ್ಲ. ಆದರೆ ಸರ್ ಹೇಳಿದ್ರು, ಅದು ಒಂದು ಬೇಲ್ ತೊಗೊಂಡು ಹೊರಗಡೆ ಹೋಗೋದಕ್ಕೂ ಸಿಗಲ್ಲ ಅಂತ ಥಿಂಕ್ ಪ್ರೇಮ್ ಸರ್ ಹೇಳಿದ್ರು ಅನ್ಸುತ್ತೆ. ಬೇಲ್ ಸಿಕ್ಕರೂ ಹೊರಗಡೆ ಹೋಗೋಕ್ಕಾಗಲ್ಲ, ಆ ಥರದ ಪರಿಸ್ಥಿತಿ ಇದೆ ಅಂತ. ಐ ಥಿಂಕ್ ಅದರಲ್ಲಿ ಟ್ರೈಲರಲ್ಲಿ ಇರುವಂತಹ ತುಂಬ ಅಂಶಗಳಲ್ಲಿ ಅದ್ರ ಹೊರತಾಗಿ ಒಂದು ಫ್ರೇಮ್ ತುಂಬ ಹೊರಗಡೆ ಸದ್ದು ಮಾಡ್ತಿದೆ. ಐ ಥಿಂಕ್ ಒಂದು ಜೈಲಲ್ಲಿ ಒಂದು 4 ಜನ ಚೇರ್ ಹಾಕ್ಕೊಂಡು ಮುಂದ್ಗಡೆ ಕೂತಿರ್ತಾರೆ. ಆ ಪರ್ಟಿಕ್ಯುಲರ್ ಫ್ರೇಮ್ನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಅದೆಲ್ಲೋ ಹೋಲಿಕೆ ಆಗ್ತಿದೆ. ಅದು ಗೊತ್ತಿಲ್ಲ, ಅದು ನೀವು ಗೊತ್ತಿದ್ದು ಮಾಡಿದಿರೋ ಅಥವಾ ಹೆಂಗ್ ನಡೆದಿದೆ ಅಂತ ಗೊತ್ತಾಯ್ತು. ನಾನು ಹೇಳ್ತಿದ್ದು ನಿಮ್ಗೆ ಅರ್ಥ ಆಯ್ತು ಸರ್? ಅರ್ಥ ಆಯ್ತು ಸರ್. ಆ ಫ್ರೇಮ್ ಬಗ್ಗೆ ಏನ್ ಹೇಳ್ತೀರಾ? ತುಂಬಾನೇ ನಡೀತಿದೆ ಮಾತಾದ್ರ ಬಗ್ಗೆ. ಇಲ್ಲ ಸರ್, ನಾನು ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನಂತ ಅಂದ್ರೆ, ಏನಂದ್ರೆ ದರ್ಶನ್ ಸರ್ದು ಇನ್ಸಿಡೆಂಟ್ ನಡೆಯುತ್ತೆ. ಸೊ ಆ ಫೋಟೋ ಒಂದು ರಿಲೀಸ್ ಎಲ್ಲ ಆಗುತ್ತೆ, ಇದೆಲ್ಲವೂ ನಡೆಯುತ್ತೆ, ಇದೆಲ್ಲವೂ ನಿಜ, ಹೌದಲ್ವಾ? ಸೊ ನಾನು ಹೇಳಕ್ ಬರ್ತಾ ಇರೋ ವಿಷಯನು ಜೈಲ್ ಬಗ್ಗೆ ನಿಜವಾಗ್ಲೂ ನಡೀತಾ ಇರೋಂಥ ವಿಷಯನ ಹೇಳಕ್ ಬರ್ತಾ ಇರೋದು. ಸೊ ಆ ಜಾಗದಲ್ಲಿ ಎಕ್ಸಾಂಪಲ್ ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂತ ಅಂದ್ರೆ, ಸೇಮ್ ಶಾಟು ನಾನು ಬೇರೆ ಏನಾದ್ರೂ ಒಂದು ವಿಷಯ ಅಲ್ಲಿ ಇಡ್ಬೇಕಂತ ಅಂದ್ರೆ, ಲೈಕ್ ಕ್ಯಾರೆಕ್ಟರ್ಸು ಅಥವಾ ಬೇರೆ ಏನಾರ ಕಂಟೆಂಟ್ ಇರ್ಬೋದಾಗಿತ್ತೇನೋ. ಬಟ್ ಹೇಳಕ್ ಬರ್ತಾ ಇರೋ ವಿಷಯ ಬಂದ್ಬಿಟ್ಟು ಅದೇನೆ. ಅಲ್ಲಿರೋಂಥ ರಿಚ್ನೆಸ್, ಅಂದ್ರೆ ಐ ಮೀನ್ ಅಲ್ಲಿರೋಂಥ ಲಕ್ಸುರಿ ಲೈಫು, ಎಕ್ಸಾಂಪಲ್ ಫೇಮ್ ಇರೋರ್ಗೆ, ದುಡ್ಡಿರೋರ್ಗೆ ಯಾವ ತರ ನೋಡುತ್ತೆ, ಏನು ಇಲ್ದಿರೋರ್ಗೆ ಯಾವ ತರ ನೋಡುತ್ತೆ ಅನ್ನೋದನ್ನ. ಸೊ ಇದನ್ನೇ ನಾನು ಹೇಳಕ್ ಬರ್ತಾ ಇರೋದ್ರಿಂದ, ಸೊ ನಿಜಾನೇ ತಗೊಂಡೋಗಲ್ಲಿ ಇಟ್ಟಿದ್ದೀನಿ ಬಿಟ್ರೆ ನಾನು ಯಾವ್ದನ್ನು ಕ್ರಿಯೇಟ್ ಮಾಡಿ ಏನದು ಹುಟ್ಟಿಸ್ಕೊಂಡು ಏನು ಇಟ್ಟಿಲ್ಲ ಅಲ್ಲಿ. ಇವ್ರು ಹಿಂಗಿದ್ರು ಹಂಗಿದ್ರು ಅಂತ ನಿಜ ಒಂದು ಬಂದಿರುತ್ತೆ, ಆ ನಿಜನೇ ತಗೊಂಡ್ಬಂದಲ್ಲಿ ನಾನು ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಅದು ಬಿಟ್ಟು ಇದನ್ನ ಇಟ್ಟು ನಾವೇನೋ ವರ್ಕೌಟ್ ಮಾಡ್ಬೇಕು ಆ ಇಂಟೆನ್ಷನ್ ಅದೆಲ್ಲ ಏನೂ ಇಲ್ಲ. ರಿಯಲ್ ಆಗಿ ಏನ್ ನಡೀತಾ ಇದೆ ಜೈಲ್ ಒಳಗಡೆ, ಅಥವಾ ಏನ್ ನಡೀತಾ ಇರುತ್ತೆ ಇಷ್ಟು ದಿನಗಳಲ್ಲಿ ಅಥವಾ ಇಷ್ಟು ವರ್ಷಗಳಲ್ಲಿ ಏನೇನೆಲ್ಲ ನಡೆಯುತ್ತೆ ಅದನ್ನ ಪ್ಲೇಸ್ಗಳು ಮಾಡ್ಕೊಂಡು ಬಂದೀನಿ. ಸೊ ಅದೇ ತರಾನೇ ಇದನ್ನು ಒಂದು ವಿಷಯನೇ. ಬಟ್ ಅದನ್ನ 2 ತರನೂ ಕನ್ವೆ ಆಗುತ್ತೆ. ಒಂದು ಆಡಿಯನ್ಸ್ಗೆ, ಜನರಲ್ ಸೆಟ್ ಆಫ್ ಆಡಿಯನ್ಸಿಗೆ ನೋಡೋರಿಗೆ ಅದೇ ಫ್ರೇಮ್ ಗೊತ್ತಿದ್ರು ಕೂಡ ಹೌದು ಇದು ನಿಜ ಅಲ್ವಾ, ಈ ಥರ ಏನಾಗುತ್ತೆ ಜೈಲಲ್ಲಿ ಅಂತ ಹಂಗೆ ಕನ್ವೆ ಆಗುತ್ತೆ. ಬಟ್ ಅವ್ರನ್ನೇ ಅಭಿಮಾನಿಸುವಂತ ಒಂದಿಷ್ಟು ವರ್ಗಗಳು ಏನ್ ಹಿಂಗ್ ಮಾಡಿದ್ದಾರೆ, ಇದು ಹಿಂಗ್ ತೋರ್ಸ ಅಂತ ನಾನು ಕೇಳೋದು. ಅಂದ್ರೆ ನೆಗೆಟಿವ್ ಅಥವಾ ಆತರ ನೆಗೆಟಿವ್ ಯೂಶುವಲ್ ಆಗಿ ನೆಗೆಟಿವ್ ಅನ್ನೋದು ಎಕ್ಸಾಂಪಲ್ ದೇವ್ರಗಳಿಗೆನೆ ಹೇಳ್ಬಿಡ್ತಾರೆ ಅಲ್ವಾ? ಅವ್ರಿಗೆ ಹೇಳ್ಬೇಕಾದ್ರೆ ನಾವೆಲ್ಲ ಸಾಮಾನ್ಯ ಜನ ಅಂದ್ಮೇಲೆ ನಮ್ಗೆ ಹೇಳ್ದೇ ಇರ್ತಾರ? ಸೊ 100% ಹೇಳ್ತಾರೆ. ನನ್ನ ಪಾಯಿಂಟ್ ಏನ್ ಕನ್ವೆ ಮಾಡಕ್ ಬರ್ತಾ ಇದೀನಿ ಅಂತ ಅಂದ್ರೆ, ಅಲ್ಲಿ ಯಾರನ್ನು ಹರ್ಟ್ ಆಗೋ ತರ ನಾನು ಏನು ಮಾಡಿಲ್ಲ, ಅಥವಾ ಅವ್ರೇನೋ ಅಲ್ಲೇನೋ ತಪ್ಪಾಗಿ ನಡ್ಕೊಳ್ಳೋ ತರ ಏನು ಮಾಡಿರೋದಲ್ಲ. ನೀವೆಲ್ಲರೂ ಮುಂಚೆನೆ ನೋಡಿರೋದನ್ನ ನಾನು ಇವಾಗ ತೋರಿಸ್ತಾ ಇದೀನಿ ಅಷ್ಟೇ, ಸ್ಕ್ರೀನ್ ಮುಖಾಂತರ ತೋರಿಸ್ತಾ ಇದೀನಿ ಅಷ್ಟೇ.
ಸರ್ ಅಂದ್ರೆ ತುಂಬಾ ಸಿನಿಮಾಗಳಿಗೆ ಕಥೆ ಸಂಭಾಷಣೆ ಬರೀತಾ ಇರ್ತೀರ. ನಿಮ್ ಪ್ರಾಸೆಸ್ ಹೆಂಗಿರುತ್ತೆ ಸರ್? ಅಂದ್ರೆ 10 ಡೇಸ್ ಅಥವಾ 1 ಮಂತ್ ಈ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಹಿಂಗ್ ಬರೆಯೋಣ ಅಂತ ಹಂಗಿರುತ್ತಾ? ಅಥವಾ ನಿಮ್ಗೆ ಯಾವಾಗ ಹೊಳಿಯುತ್ತೆ ಅವಾಗ ಬರ್ಕೊಳ್ಳೋದ? ಹೆಂಗಿರುತ್ತೆ ಅದು? ಅಂದ್ರೆ ಆ ಡೈರೆಕ್ಟರ್ ನೀಡ್ ಏನಿರುತ್ತೆ ಅಂತ. ಹಾ, ಹಾ. ಕೆಲವೊಂದು ಈಗ ಈ ಥರ ಸಬ್ಜೆಕ್ಟ್ಗಳಿಗೆ ನಾವು ಡೈರೆಕ್ಟರ್ ಜೊತೆ ಒಂದು ಸ್ವಲ್ಪ ಸಮಯ ಕಳಿಬೇಕಾಗತ್ತೆ. ಅವ್ರದ್ದು ಮೈಂಡಲ್ಲಿ ಏನಿದೆ, ಏನು ಬೇಕು ಅಂತ. ಇಲ್ಲ ನಾವು ಬರೆದು ಬಿಡ್ತೀವಿ ಅಂತ ಬ್ಲೈಂಡಾಗಿ ತೊಗೊಳಕ್ಕಾಗಲ್ಲ. ಆ ಸಬ್ಜೆಕ್ಟ್ನ ಒಂದು ಅಟ್ಲೀಸ್ಟ್ ಒಂದು 10 ದಿನ ಒಂದು ಸ್ವಲ್ಪ ಓದ್ಕೋಬೇಕಾಗತ್ತೆ. ಮತ್ತು ಈ ಜೆ ಸಿ ಅಂದರೆ ಏನು? ಆ್ಯಕ್ಚುಲಿ ಜೈಲು. ಹೌದು. ಈಗ ಪಕ್ಷಿಗಳಿಗೆ ಅಂದರೆ ಪಂಜರ ಅಂತೀವಿ, ಪಂಜರ. ಪ್ರಾಣಿಗಳಿಗೆ ಅಂದರೆ ಬೋನು ಅಂತೀವಿ. ಸೊ ಮನುಷ್ಯರಿಗೆ ಅಂದರೆ ಅದು ಲೀಗಲ್ ಟರ್ಮ್ ಜೆ ಸಿ. ಸೊ ಚೇತನ್ ಹೇಳ್ದಂಗೆ ಆ ಗೂಡು ಒಳಗಡೆ ಏನು ನಡೆಯುತ್ತೆ, ಗೂಡಲ್ಲ ಪಂಜರದ ಒಳಗಡೆ ಏನು ನಡೆಯುತ್ತೆ. ಈಗ ಪಕ್ಷಿ ಪಾಯಿಂಟ್ ಆಫ್ ವ್ಯೂ, ನಾನು ಇಲ್ಲಿ ಏನೇನು ಎಷ್ಟೊತ್ತಿಗೆ ಕಾಳು ಬೀಳುತ್ತೆ, ಬೀಳದೇನೂ ಇರ್ಬೋದು, ಇಲ್ಲ ಬಿದ್ದಿರೋ ಕಾಳು ಚೆನ್ನಾಗಿಲ್ಲದೆ ಇರ್ಬೋದು. ಪಂಜರದಲ್ಲಿರೋ ಪಕ್ಷಿಗೆ ಏನು ಯಾವ್ಯಾವ ಥರ ಕಾಟ, ಬೇಟೆಗಾರರ ಕಾಟ ಇರ್ತದ, ಇಲ್ಲ ಆ ಪಂಜರಕ್ಕೆ ತಂದಾಕಿರೋ ಒಂದು ಕಾಟ ಇರ್ತದ, ಮತ್ತು ಈಚೆ ಹೋಗೋ ಏನು, ಈ ಎಲ್ಲ ಮನಸ್ಥಿತಿಗಳ ಅಧ್ಯಯನ ಅದು ನಡೀತಿರುತ್ತೆ. ಗುಹೆ ಒಳಗಡೆ ಇರೋ ಪ್ರಾಣಿಗೂ ಅಷ್ಟು ಅಂದರೆ ಆ ಯೋಚನೆನೇ ಒಂಥರ ಚೆನ್ನಾಗಿರುತ್ತೆ. ಒಳಗಡೆ ಇದ್ದು ಅವ್ರ ಪಾಯಿಂಟ್ ಆಫ್ ವ್ಯೂ ಜಗತ್ತನ್ನ ನೋಡೋದಿದೆಯಲ್ಲ. ಸೂರ್ಯ ಅವರು ಎಷ್ಟು ಚೆನ್ನಾಗಿ ಬರ್ದಿದ್ರು. ಕಿಟಕಿಯಲ್ಲೇ ಸೂರ್ಯ ಉದಯ ಆಗಿ ಕಿಟಕಿಲೇ ಅಂದರೆ ಅಂಥ ಕತ್ತಲು ಪ್ರಪಂಚ ಅದು. ಕೆಲವೊಂದು ಸತಿ ತಪ್ಪುಗಳು ಆಗಿರ್ತವೆ, ಕೆಲವೊಂದು ಸತಿ ಘಟಿಸಿರ್ತವೆ, ಕೆಲವೊಂದು ಸತಿ ಹಣೆ ಬರ ಅದು ಇದಾಗ್ಬಿಟ್ಟಿರುತ್ತೆ. ಸೊ ಈ ಎಲ್ಲಾನು ಮನುಷ್ಯ ಅನುಭವಿಸ್ಬೇಕಾಗತ್ತೆ. ಆ ಒಂದು 4 ಗೋಡೆ ಮಧ್ಯೆ ಒಂದು ಎಲ್ಲನೂ ಅದು ಅವ್ರ ಒಳಗಡೆನೆ ಒಂದು ಲೆಸನ್ ಥರ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದನ್ನೇ ಇದರಲ್ಲಿ ಬರೆದಿರೋದು ನಾವು ಟ್ರೈಲರಲ್ಲಿ. ಇಲ್ಲಿ ಬರಬೇಕು, ಕಲಿಬೇಕು, ಯಾರು ಕಲಿಸಲ್ಲ, ಕಲ್ತ್ಕೋಬೇಕು, ಹೋಗ್ತಾ ಇರಬೇಕು. ಅದನ್ನೇ ಯೂನಿವರ್ಸಿಟಿ ಅಂತೇಳಿ. ಮತ್ತು ಅದೊಂದು ತಿಕ್ಕಾಟ ಪೊಲೀಸ್ ಅವ್ರಿಗೂ ಜೈಲ್ ಪೊಲೀಸ್ಗೂ ನಡೀತಾನೆ ಇರುತ್ತೆ. ಅಂದರೆ ಇವ್ರು ನಾವು ಅಷ್ಟು ಕಷ್ಟಪಟ್ಟು ತಮಾಷೆ ಅಲ್ಲ ಕ್ರಿಮಿನಲ್ಸ್ನ ಹಿಡಿಯೋದು. ಅಂದರೆ ಅದಕ್ಕೊಂದು ಕ್ರೈಮ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಈ ಅಂಡರ್ವರ್ಲ್ಡಲ್ಲಿರೋರನ್ನ, ರೌಡಿಸಮ್ ಮಾಡ್ತಿರೋರನ್ನ, ಧಮ್ಕಿ ಹಾಕಿರೋರನ್ನ, ಅವ್ರನ್ನೆಲ್ಲರನ್ನೂ ಟ್ರೇಸ್ ಮಾಡಿ ಹಿಡಿದು ಅವ್ರ ಹತ್ರ ಬಾಯಿ ಬಿಡಿಸಿ ಅವ್ರನ್ನ ನೀಟಾಗಿ ತೊಗೊಂಡೋಗಿ ಒಳಗಡೆ ಬಿಟ್ಟಾಗ ಅಲ್ಲಿ ಸಿನಾರಿಯೋನೇ ಚೇಂಜ್ ಆಗುತ್ತೆ. ನಿಮಗೆ ಜೈಲ್ ಅಂತ ಹೇಳಿದಾಗ ಅದು ಇನ್ನೊಂದು ಪೊಲೀಸ್, ಅದು ಅವ್ರದ್ದು, ಅವ್ರಿಗೂ ಅದೊಂದು ಇದು ನಡೀತಾನೆ ಇರುತ್ತೆ, ಘರ್ಷಣೆಗಳು ನಡೀತಾನೆ ಇರುತ್ತೆ. ನಾವು ಇದು ಬಟ್ ಇವ್ರದ್ದು ಅಲ್ಲಿಗೆ ಮುಗೀತು. ಹ್ಯಾಂಡ್ ಓವರ್ ಕೊಟ್ಮೇಲೆ ಅವ್ರು ಹ್ಯಾಂಡ್ ತಗೋತಾರೆ. ಅವ್ರು ಅಲ್ಲಿ ಹೇಗೆ, ಅಲ್ಲಿ ರಾಜಾತಿಥ್ಯಗಳು ಹೇಗಿರ್ತವೆ, ಇನ್ನೊಂದು ಹೇಗಿರುತ್ತೆ, ಅದ್ರದ್ದು ಚಿಕ್ಕ ಚಿಕ್ಕ ಮೈನ್ಯೂಟ್ಸ್ನ ಕೂಡ ಸೀನಾಗಿ ಮಾಡಿ ಅದನ್ನು ಕನ್ವೆ ಮಾಡೋವಂಥ ಒಂದು ಪ್ರೋಸೆಸ್ಸು ಜೆ ಸಿ. ಆ್ಯಕ್ಚುಲಿ ಜೆ ಸಿ ತುಂಬ ಕನೆಕ್ಟ್ ಆಗೋ ಸಿನಿಮಾ. ಅದನ್ನು ನೋಡಿರೋರು, ಅನುಭವಿಸಿರೋರಿಗೆ ಒಂಥರ ಕನೆಕ್ಟ್ ಆದರೆ ಅದು ಹೊಸ ಜಗತ್ತು ಅಂತ ಏನು ಯೂತ್ಸ್ಗೆ ಅನಿಸುತ್ತೆ. ಅದನ್ನು ನೋಡಿದಾಗ ಅವ್ರಿಗೆ ಅನಿಸುತ್ತೆ, ಓ ಮಗ ಜೆ ಸಿ ಒಳಗಡೆ ಹಿಂಗೆಲ್ಲ ಇದೆಯಾ ಅಂತ. ಐ ಥಿಂಕ್ ಅದೊಂದು ಅವೇರ್ನೆಸ್ ಅನ್ಸುತ್ತೆ. ಅಂದ್ರೆ ನೀವು ಹೇಳ್ತಾರಲ್ಲ ಸಿನಿಮಾದಲ್ಲಿ ಒಂದು ಯಾವುದೋ ಒಂದು ಕ್ಷಣದಲ್ಲಿ ಆಗ್ಬಿಡುತ್ತೆ ಕೆಲವೊಂದು ಮೂಮೆಂಟ್ಸ್. ಕೆಲವೊಂದು ನೀವು ಹೇಳಿದಾಗ ನಮ್ಮ ಕೈಯಲ್ಲಿ ಇರಲ್ಲ, ಕೆಲವೊಂದು ಹಣೆ ಬರ, ಕೆಲವೊಂದು ದುಡುಕಿ ಆಗಿರುತ್ತೆ. ಸೊ ಆ ಥರದ ಸಂದರ್ಭ ಬಂದಾಗ ಈ ಸಿನಿಮಾ ನೋಡಿ ಪ್ರತಿಯೊಬ್ಬ ಯುವಕನು, ಎಸ್ಪೆಷಲಿ ಯೂತ್, ಒಂದು ಆಲೋಚನೆ, ಓ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಡೆಫಿನೆಟ್ಲಿ ಇರಬೇಕು ಸರ್, ಡೆಫಿನೆಟ್ಲಿ ಇರಬೇಕು. ಏನಕ್ಕೆ ಅಂತ ಅಂದ್ರೆ ಮೇಯ್ನ್ ಆಗಿ ಇವಾಗ ಒಬ್ಬ ವ್ಯಕ್ತಿ ಅವ್ನು ಬದುಕ್ತಾ ಇದ್ದಾನೆ ಅಂತಂದ್ರೆ ಅವ್ನು ಒಬ್ಬನೇ ಬದುಕ್ತಾ ಇಲ್ಲ. ಅವ್ನ ಸೊಸೈಟಿ, ಸಿಸ್ಟಮ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಎಷ್ಟೋ ಕೆಲವೊಂದು ಇನ್ಸಿಡೆಂಟ್ಗಳು ನಡೆಯುತ್ತೆ ಸರ್, ಏನು ಪಾಪ ಸಂಬಂಧನೇ ಇರಲ್ಲ. ಅವ್ನ ಫ್ರೆಂಡ್ ಏನೋ ಮಾಡಿರ್ತಾನೆ, ಪಾಪ ಅವ್ನಿಗೆ ಯಾರೋ ಪರಿಚಯ ಇರೋರು ಏನೋ ಮಾಡ್ಬಿಟ್ಟಿರ್ತಾರೆ, ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿ ತೋರಿಸೋ ಅಥವಾ ಏನೋ ಒಂದು ಇನ್ಸಿಡೆಂಟ್ ನಡ್ಬಿಟ್ಟು. ಬಟ್ ಅವ್ನ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಪಾಪ ಗುರು ನಾನು ಏನು ತಪ್ಪೇ ಮಾಡಿಲ್ಲ, ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಈ ಥರ ಮಾಡ್ತಾ ಇದ್ರ ಅಂತ ಅನ್ಸುತ್ತೆ. ಅವಾಗ ಯಾರನ್ನ ಕಾರಣ ಕರ್ತಾರೆ, ಯಾರನ್ನ ಪಾಯಿಂಟ್ ಔಟ್ ಮಾಡೋಕ್ಕಾಗುತ್ತೆ? ಪೊಲೀಸ್ನ ಮಾಡೋಕ್ಕಾಗುತ್ತಾ? ಇಲ್ಲ, ಅವ್ರ ಕರ್ತವ್ಯ ಅದು. ಅವ್ರಿಗೆ ಮೇನ್ ಅಕ್ಯೂಸ್ಡ್ ಬೇಕು, ಅವ್ರಿಗೇನೋ ಒಂದು ಪ್ರೆಷರ್ ಇರುತ್ತೆ. ಇಲ್ಲಿ ಇವನಿಗೆ ನಾನು ಅಕ್ಯೂಸ್ಡೇ ಅಲ್ಲ, ನಾನು ತಪ್ಪೇ ಮಾಡಿಲ್ಲ, ನನ್ಗೊಂದು ಪರಿಚಯ ಇದ್ದಾನೆ ಅಂತ ನಾನು ಹೆಂಗ್ ಕರ್ಕೊಂಡು ಹೋಗ್ತೀನ ಅಂತ ಇವನ್ಗಿರುತ್ತೆ. ಸೊ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳು ತುಂಬಾ ಮ್ಯಾಟರ್ ಆಗುತ್ತೆ ಒಬ್ಬನ ಲೈಫಲ್ಲಿ. ಅಪ್ಪಿ ತಪ್ಪಿ ಒಂದು ಇನ್ಸಿಡೆಂಟ್ ಅಲ್ಲಿ ಆಗಿದ್ದಾಗೋಗ್ಲಿ ಅಂತ ನುಗ್ಗುಬಿಟ್ಟ ಅಂತ ಅಂದ್ರೆ ಅವನೇನಾದ್ರೂ ಅವ್ನ್ ಫೇಸ್ ಮಾಡೋ ರೀತಿ ಹೆಂಗಿರುತ್ತೆ, ಈ ಸಿಸ್ಟಮ್ನ, ಸಮಾಜನ. ಜೈಲ್ ಇಟ್ಸ್ ನಾಟ್, ನಾನು ಏನ್ ಹೇಳಕ್ ಬರ್ತಾ ಇರೋದು ಈ ಸಿನಿಮಾ ಮುಖಾಂತರ, ಜೈಲ್ ಅನ್ನೋ ಅದೊಂದು ಪಂಜರ, ಸರ್ ಹೇಳ್ದಂಗೆ ಆ ಪಂಜರ ಇದೆಯಲ್ಲ,
ಆ ಪಂಜರ ಪಾಯಿಂಟ್ ಆಫ್ ವ್ಯೂ ಈಚೆಗಡೆ ನೋಡೋದು ಬೇರೆ, ಈಚೆಗಡೆ ಪಾಯಿಂಟ್ ಆಫ್ ವ್ಯೂ ಪಂಜರ ನೋಡೋದು ಪಂಜರ ಬೇರೆ. ನೋಡೋದ್ ಬೇರೆ. ಸೊ ಈ ಎರಡು ಮಧ್ಯದಲ್ಲಿ ಒಂದು ತಿನ್ ಲೈನ್ ಇದೆ. ಹೌದು. ಆ ತಿನ್ ಲೈನ್ ಅನ್ನ ಹೇಳಕ್ಕೆ ತುಂಬಾ ಪ್ರಯತ್ನ ಪಟ್ಟಿದೀವಿ ನಾವು ಸರ್. ಆ ಡೈಲಾಗ್ಸ್ ಗಳ ಮುಖಾಂತರ ಸರ್ ಹೇಳ್ಬೇಕಾದ್ರೇನೆ ಕೆಲವೊಂದ್ಸಲ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡೋದು. ಸರ್ ಅಂದ್ರೆ ಇಷ್ಟು ಡೆಪ್ತ್ ಅಲ್ಲಿ ನಾನು ಅನ್ಕೊಳ್ತಾ ಇರೋದನ್ನ ಸರ್ ಹೆಂಗ್ ರೀಡ್ ಮಾಡಿದ್ರು ಮೈಂಡ್ ಅಲ್ಲಿ. ಕೆಲವೊಂದು ಪದಗಳು ಬರಲ್ಲ ಬಾಯಲ್ಲಿ ಸಡನ್ ಆಗಿ, ಅದು ಬರೋರ ಹತ್ರ ಬಂದ್ರೆ ಅದು ಮ್ಯಾಟರ್ ಆಗೋದು ನಿಜ. ಅದು ಅದ್ಭುತವಾದ ಲೈನ್ಗಳಿದೆ. ಅಂದ್ರೆ ಆ ಲೈನ್ಗಳು ತುಂಬಾ ವಿಷಯ ಹೇಳುತ್ತೆ. 4 ಜನ ಕುತ್ಕೊಂಡು ಚರ್ಚೆ ಮಾಡುವಂತ ವಿಷಯಗಳು ಬರ್ದಿದ್ದಾರೆ ಬರೀ 2 ಲೈನ್ಗಳಲ್ಲಿ. ಹೌದು. ಸೊ ಇದೆಲ್ಲಾನು ಸೇರಿನೇ ಜೇಸಿ, Yes. ಇದೆಲ್ಲಾರ್ದು ಸೇರಿನೇ ಒಬ್ಬ ಮನುಷ್ಯನ ಲೈಫು. ಇದರಲ್ಲಿ ನಾನು ನಂತರ ಅಥವಾ ಸರ್ ಯಂಗರ್ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅವ್ರ ಲೈಫಲ್ಲಿ ನೋಡಿರೋಂಥ ಇದಿರ್ಬೋದು, ನೀವು ಎಲ್ಲಾರ ಲೈಫಲ್ಲೂ ನೋಡಿರೋಂಥ ಒಂದು ಪ್ರಾಪರ್ ಆಗಿ ಒಂದು ಗ್ಯಾಂಗ್ ಇರುತ್ತಲ್ಲ, ಹೌದು. ಅವ್ನು ಒಳ್ಳೆ ಹುಡುಗ ಕಣವ್ರೆ ಪಾಪ ಲೈಫ್ ಹಾಳು ಮಾಡ್ಕೊಂಡ್ಬಿಟ್ಟ ಏನ್ ಸರ್, ಈ ತರ ಒಂದು ಒಬ್ಬ ವ್ಯಕ್ತಿ ಇರ್ತಾನೆ ಅಲ್ವಾ, ಒಳ್ಳೆ ಮನುಷ್ಯ ಕಣವ ಪಾಪ, ಫ್ರೆಂಡ್ಸ್ ಅಂದ್ರೆ ಅಷ್ಟು ಇದ್ ಮಾಡ್ತಾನೆ, ಒಳ್ಳೆ ವ್ಯಕ್ತಿ ಕಣವ್ರೆ, ಏನೋ ಒಂದು ಎಡ್ವರ್ಟ್ ಆಗೋಯ್ತು ಅವ್ನ ಲೈಫಲ್ಲಿ ಅಂತ, ಈ ತರ ಮಾತಾಡೋಂಥ ವ್ಯಕ್ತಿಯ ಕತೆ ಇದು. ಸೊ ಇಟ್ಸ್ ನಾಟ್ ಓನ್ಲಿ ಜೈಲ್ ಅಂದ್ ಮಾತ್ರಕ್ಕೆ ಬರೀ ಜೈಲ್ ಒಳಗಡೆ ಏನೋ ಇರುತ್ತೆ, ಅಲ್ಲಿ ಏನೋ ಯಾರೋ ಪ್ರಿಸನ್ ಬ್ರೇಕ್ ಮಾಡ್ತಾರೆ ಏನೋ ಇನ್ನೊಂದು ಮತ್ತೆ ಅದಲ್ಲ, ಒಳಗಿರೋ ಜೈಲು ಬಗ್ಗೆ ಕತೆ. ಮತ್ತೆ ಈಗ ಒಂದು ಕ್ರೈಮ್ ಆಗಿರುತ್ತೆ, ಒಂದು ಪೊಲೀಸ್ ಸ್ಟೇಷನ್ ಒಂದು ಲಿಮಿಟ್ಸಲ್ಲಿ ಒಂದು ಕ್ರೈಮ್ ಆಗಿರುತ್ತೆ. ಆ ಕ್ರೈಮ್ಗೆ ಪ್ರಶ್ನೆಗಳು ಹಲವಾರು ಬರುತ್ತೆ. ಈಗ ಇನ್ಸ್ಪೆಕ್ಟರ್ ಆ ಒಂದು ಜ್ಯೂರಿಸ್ಟಿಕ್ಷನ್ ಹ್ಯಾಂಡಲ್ ಮಾಡ್ತಿದ್ದಾರೆ, ಒಬ್ಬ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅಲ್ಲೊಂದು ಕ್ರೈಮ್ ಏನೋ ಒಂದು ದುರ್ಘಟನೆ ಆಗಿದೆ ಅಂದರೆ ಅದನ್ನು 10 ಪ್ರಶ್ನೆ ಬರುತ್ತೆ. ACP ಅವರು ಫೋನ್ ಮಾಡ್ತಿರ್ತಾರೆ, DCP ಅವ್ರು ಫೋನ್ ಮಾಡ್ತಿರ್ತಾರೆ, ಆ ಲೋಕಲ್ MLA ಫೋನ್ ಮಾಡ್ತಿರ್ತಾರೆ, ಅವ್ರಿಗೆ ಹೋಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಮಾಡ್ತಿರ್ತಾರೆ. ಇವ್ರಿಗೆ ಎಷ್ಟು ಭಯ ಆಗುತ್ತೆ ಅಂದರೆ, ಯಾರಿಗೆ ಆ ರೈಟರ್ಸು ಮತ್ತು ಆ ಇನ್ಸ್ಪೆಕ್ಟ್ರಿಗೆ, ಅಲ್ಲಿ 8 ಜನ ಇದ್ದಾರೆ ಅಂದರೆ 8 ಜನ ಸೇರಿ ಹೊಡೆದಿದ್ದಾರೆ ಅಂದರೆ 8 ಜನ ಮಾಡಿರೋರು ಎಲ್ಲಿರ್ತಾರೆ, ಪಟ 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 ಅಂತ ಹೋಗ್ಬಿಟ್ಟಿರ್ತಾರೆ. ಸೀದಾ ಅವ್ರ ಮನೆಗೆ ಹೋಗ್ತಾರೆ, ಯಾರು ಸಿಕ್ಕಿದ್ರೆ ಅವ್ರನ್ನ ಹಿಡ್ಕೊಂಡು ಬರ್ತಾರೆ, ಫ್ರೆಂಡ್ ಸಿಕ್ಕಿದ್ರೆ ಫ್ರೆಂಡ್ ಹಿಡ್ಕೊಂಡು ಬರ್ತಾರೆ. 8 ಜನದಲ್ಲಿ 4 ಜನ ಮಾಡಿದ್ರೆ 4 ಜನ ಮಾಡಿರೋದು. ತುಂಬಾ ಅದನ್ನ ಫಿಟ್ ಮಾಡೋದು ಅಂತೀವಿ. ಹೌದು. ಫಿಟ್ ಮಾಡೋದು ಅನ್ಫಿಟ್ ಮಾಡೋದು ಅಂತಾರೆ. ಏನೋ ಹೋಗ್ತಾರೆ, ಜೇಸಿಗೆ ಬರ್ದು ಬಿಡ್ತಾರೆ. ಅವನ್ಗೆ ಅಲ್ಲಿ ರಿಲೀಸೇ ಆಗಿರ, ನೀನು ಯಾಕೆ ಹೋದೆ ಅಂತ. ಅರೆ ಎಲ್ಲಿ ಹೋಗಿರ್ತಾನೆ, ಅವ್ರ ಅಣ್ಣನೋ ಯಾರೋ ಹೊಡೆದಿರ್ತಾರೆ, ತಮ್ಮ ಮನೇಲಿದ್ರೆ ತಮ್ಮನ ಫಿಟ್ ಮಾಡಿಬಿಟ್ಟಿರ್ತಾರೆ. ಅವ್ನು ಬರೋರ್ಗು ನೀನು ಕುತ್ಕೋಬಾ ಅಂತ. ಏನು ಸ್ಟೇಷನಲ್ಲಿ ಅಲ್ವಾ ಕೂರ್ಸಿರೋದು ಅನ್ನೋಷ್ಟೊತ್ತಿಗೆ FIR ಆಗ್ಬಿಟ್ಟಿರುತ್ತೆ, ಚಾರ್ಜ್ ಶೀಟ್ ಆಗ್ಬಿಡುತ್ತೆ, ಪಟ್ ಅಂತ ಫಿಟ್ ಮಾಡಿ ಮುಚ್ಕೊಂಡು ಬಿಡಿಸ್ತಾ ಜೈಲಲ್ಲಿ ಇದ್ಬಿಟ್ಟಿರ್ತಾನೆ ಅವನು. ಅಂದ್ರೆ ನಾನು ಹೇಳ್ತಾ ಇರೋದು ಒಂದು ಇನ್ಸಿಡೆನ್ಸ್ಗಳು. ಹೌದೌದು. ಹಿಂಗ ಇವ್ರಿಗೆ ಏನು 10 ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ, ಕರ್ಕೊಂಡು ಹೋಗಿದ್ದೀವಿ. ಇಲ್ಲಿ ಎಲ್ರಿಗೂ 10 ಪ್ರಶ್ನೆಗೂ ಆನ್ಸರ್ ಸಿಕ್ಬಿಡ್ತು. ಪೊಲೀಸ್ ಅವರು ಇನ್ಸಿಡೆನ್ಸ್ ನಡೆದ 24 ಅವರ್ಸಲ್ಲೇ ಬಂಧಿಸಿದ್ದಾರೆ ಅಂತ. ಬಟ್ ಅದು ಎಲ್ಲ ಕಡೆ ಆಗುತ್ತೆ. ಅದಕ್ಕೆ ಇವರು ಹೇಳೋದು ವ್ಯವಸ್ಥೆ ಇದೆ, ಸಿಸ್ಟಮ್ ಇದೆ. ಈಗ ಈಸಿಯಾಗಿ ಹೇಳ್ಬಿಡ್ಬೋದು, ಎಲ್ಲೋ ಒಂದು ಕಡೆ ಒಂದು ಅತ್ಯಾಚಾರ ಆಗಿದೆ, 4 ಜನ ಸೇರಿ ಮಾಡಿದ್ದಾರೆ ಅಂದರೆ ಹೌದು ಹೇಳ್ತಾರೆ, 4 ಜನನೂ ಗುಂಡಿಟ್ಟು ಹೊಡಿಬೇಕು, ನಾವು ಹೇಳ್ತೀವಿ. ಆದರೆ ಒಂದು ಸತಿ ಕೇಳಬೇಕು ತಾನೆ, ನೀವು 4 ಜನದಲ್ಲಿ ಸರ್ ಇವಾಗ ನಾವು 3 ಜನ ಇಲ್ಲಿ ಇದ್ದೀವಿ ಅಂದರೆ 2 ಸಿಗರೇಟ್ ಸೇದೋದು, ಇನ್ನೊಬ್ಬ ಸೇದಲ್ಲ. 4 ಜನ ಇದ್ದೀವಿ ಅಂದರೆ 3 ಜನ ಎಣ್ಣೆ ಹೊಡಿಯೋದು, ಇನ್ನೊಬ್ಬ ಹೊಡಿಯಲ್ಲ. 4 ಜನ ಇದ್ದಾರೆ ಅಂದರೆ 3 ಜನ ಮಾಂಸ ತಿನ್ನೋರಿದ್ರೆ ಇನ್ನೊಬ್ಬ ತಿಂದೇ ಇರೋನು ಇರ್ತಾನೆ. ಸೊ ಇದು ಎಲ್ಲದಕ್ಕೂ ಅಡಾಪ್ಟ್ ಆಗುತ್ತೆ. ಅದಕ್ಕೆ ಕಾನೂನು ಹೇಳೋದು, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಆಗಬಾರ್ದು. ಸೊ ಅದಕ್ಕೆ ಪ್ರೋಸೆಸ್ಸು, ಅದಕ್ಕೆ ಸಿಸ್ಟಮ್ಮು ಅಂತ. ಎಲ್ರಿಗೂ ಒತ್ತಡ ಇರುತ್ತೆ, ಬಟ್ ಅದು ತಪ್ಪು, ಫಿಟ್ ಮಾಡೋದು ತಪ್ಪು. ಸೊ ಆ ಒಂದು ಇನ್ಸಿಡೆನ್ಸ್ ಬೇಸ್ ನಮ್ಮ ಇದಕ್ಕೆ ಬರುತ್ತೆ. ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿನೇ ನೋಡೋತಾರೆ. ಅಂದ್ರೆ ಎಲ್ಲಾನು ಒತ್ತಡ ಇರುತ್ತೆ, ಬಟ್ ಒಂದು ಪ್ರಶ್ನೆ, ಯಾರು ಬದುಕಾದ್ರೂ ಬದುಕೆ. ಒಂದು ಪ್ರಶ್ನೆ ಹಾಕ್ಬೇಕು, ನೀನು ಏನಕ್ಕೂ ಹೋಗಿದ್ದೆ ಅಲ್ಲಿ ಅನ್ಬೇಕು, ನಿನಗೆ ಏನಾಯ್ತು ಅನ್ಬೇಕು. ಯಾವಾಗಲೂ 6 ಬರೆದಾಗ ಬರೆಯೋನ್ಗೆ 6 ಆಗಿರುತ್ತೆ, ಆ ಕಡೆಯಿಂದ ನೋಡೋನ್ಗೆ ಅದು 9 ಆಗಿರುತ್ತೆ. ನೀನು 9 ಬರ್ದಿದ್ಯಾ ಅನ್ನಂಗಿಲ್ಲ, ನಾನು 6 ಬರ್ದಿದ್ರು, ಬಟ್ ಅವ್ನ ಪಾಯಿಂಟ್ ಆಫ್ ವ್ಯೂ ಅದು ಕರೆಕ್ಟು, ನನ್ನ ಪಾಯಿಂಟ್ ಆಫ್ ವ್ಯೂ ನನ್ನ ಕರೆಕ್ಟ್, ಹಿಂಗಾಗುತ್ತೆ. ಐ ಥಿಂಕ್ ಜೇಸಿ ತುಂಬಾ ವಿಷಯ ಇದೆ ಹೇಳೋದಕ್ಕೆ. ಸರ್ ಒಂದು ಎಕ್ಸ್ಕ್ಲೂಸಿವ್ ಡೈಲಾಗ್ ಯಾವ್ದಾದ್ರು, ಈಗ ಟ್ರೇಲರ್ ಅಲ್ಲಿ ವೈರಲ್ ಆಗಿದೆ,
ಥರದ್ದು ಯಾವ್ದಾದ್ರು ಒಂದು ಡೈಲಾಗ್ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ಹೇಳೋದಾದ್ರೆ ಯಾವ್ದಾದ್ರು ಒಂದು ಅದು ಹೇಳಿ, ನಮ್ಮ ಈ ನಾಯಕ ಹೇಳೋರು ಪ್ರಖ್ಯಾತ ಕೊಳೆ. ಸರ್ ನೀವ್ ಹೇಳ್ಬೇಕು ಸರ್, ಅದು ನೀವ್ ಹೇಳಿದ್ರೇನೆ ಅದಕ್ಕೆ ಒಂದು ಬರೀ powerful. ಬರೀ ಕೊಳೆ ಇರೋಂತ ಜಾಗದಲ್ಲಿ ಒಬ್ಬ ಕಳೆ ಇರೋಂತವನೊಬ್ಬ ಬಂದ ಅಂತರದ್ದು ಒಂದಿದೆ. ಸರ್ ಅದು ಬರೀ ಕೊಳೆ ತುಂಬಿಕೊಂಡಿರೋ ರೌಡಿಸಂ ಮಧ್ಯೆ ಒಬ್ಬ ಕಳೆ ಇರೋ ಕಿಲಾಡಿ ಬಂದಾಗಾಯ್ತು ಅನ್ನೋ ತರ ಬಂದಿದ್ದೀರಾ ಸರ್, ಅದ್ಭುತವಾಗಿ. ಅಂದ್ರೆ ಅದು ಇನ್ಬಿಲ್ಟ್ ಯಾವುದು ವೈಭವೀಕರಿಸುವಂಥದ್ದು. ನಮ್ಮ ಪ್ರಖ್ಯಾತಿ ಇದಾನೆ ಹೊಸ ಹೀರೋ ಅವನ್ನ ಹಂಗ್ ತೋರ್ಸೋಣ ಇಲ್ಲ, ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಮೋಲ್ಡ್. ಆಕ್ಚುಲಿ ನನಗೆ ಈ ಸಿನಿಮಾ ಫಸ್ಟ್ ಫೋನ್ ಮಾಡಿದ್ದು ಡಾಲಿ ಅವರು. ಬರ್ತಾರೆ, ಒಂದು ಲೈನ್ ಹೇಳ್ತಾರೆ, ಸುಮ್ಮನೆ ಕೇಳಿ ನೀವು ಅಂತ. ನಾನು ಸರಿ ಕೇಳ್ತೀನಿ. ಆಮೇಲೆ ಚೇತನ್ ಬಂದರು, ಚೇತನ್ ಕತೆ ಹೇಳಿದ್ರು. ಕತೆ ನನಗೆ ಹೇಳೋವಾಗಲೇ ಗೊತ್ತಾಯಿತು, ಇವ್ರ ಕತೆ ಇನ್ನೂ ಶುರು ಮಾಡಿ ಒಂದು 10 ನಿಮಿಷ ಆಗಿದೆ, ನಾನು ಈ ಪಿಕ್ಚರ್ ಬರಿಬೇಕು ಅನ್ನಿಸ್ತು. ಅಂದರೆ ಅಷ್ಟು ಡೆಪ್ತ್ ಇತ್ತು. ನಾನು ಒಪ್ಪಿಸ್ತೀನಿ ಸರ್, ನಾನು ಪ್ರೊಡ್ಯೂಸರ್ಗೆ ಒಪ್ಪಿಸಿದ್ದೀನಿ, ನಿಮ್ಮನ್ನು ಒಪ್ಪಿಸ್ತೀನಿ ಸರ್ ಅನ್ನೋದಿತ್ತು. ಅದು ಯಾವುದು ಪಕ್ಕಕ್ಕಿಡಿ, ಇದು ಹಿಂಗೆ ನಡೆದಿದೆ ಸರ್ ಅನ್ನೋ ಥರದ್ದು ಹೇಳೋವಾಗಲೇ ನಾನು ಇದನ್ನು ಬರಿಬೇಕು ಅನ್ನಿಸ್ತು. ಇಮಿಡಿಯೇಟಾಗಿ ಇವರು ಹೋದರು, ನಾನು ಡಾಲಿ ಅವ್ರಿಗೆ ಫೋನ್ ಮಾಡಿದೆ. ಇಲ್ಲ ಒಂಥರ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತಾನಲ್ವಾ, ನನಗೂ ಅರ್ಥ ಆಗಲಿಲ್ಲ ಸರಿಯಾಗಿ, ಬಟ್ ಅವನು ಆ ಬದುಕು ನೋಡಿದ್ದಾನೆ ಅಂತ. ಆವಾಗ ನನಗೆ ಇಲ್ಲ, ಈ ಥರದ್ದು ಸಿನಿಮಾಗಳು ಬರೆದಾಗ ಒಂದು ಹೊಸ ವಿಷಯಗಳು, ಇದರಲ್ಲಿ ಒಂದು ಮಡುಗಟ್ಟಿದ ದುಃಖ ಇದೆ, ಒಂದು ಪಾಪ ಪ್ರಜ್ಞೆ ಇದೆ, ಇಂದ ಅವಘಡಗಳಿದೆ. ಅಂದರೆ ಇದು ನಡೀಬಾರ್ದಾಗಿತ್ತು, ಇದು ನಡೆದಿದೆ, ಇದರಿಂದ ಪಾರಾಗೋದು ಹೇಗೆ, ಇದೊಂದು ಪ್ರೋಸೆಸ್ ಇದೆ. ಸೊ ಅದರದ್ದು ತುಂಬ ಚೆನ್ನಾಗಿ ಕಟ್ಟಿದ್ರು ಸ್ಕ್ರೀನ್ ಪ್ಲೇ. ಅದು ನಾನು ಇವ್ರು ಹೇಳೋವಾಗಲೇ ಇಲ್ಲ ಬರಿಬೇಕಿದ್ದು ಅಂದ್ಬಿಟ್ಟು ಫಿಕ್ಸ್ ಆಗಿದೆ. ಐ ಥಿಂಕ್ ಸರ್, ಒಬ್ಬ ರೈಟರ್ ಬಾಯಲ್ಲಿ ಇಷ್ಟು ಕಾನ್ಫಿಡೆನ್ಸ್ ಮಾತುಗಳು ಬಂದಾಗ ಅವ್ರು ಹೇಳ್ತಾರಲ್ವ, ನಾನು ಬರಿಬೇಕಿತ್ತು, ನಾನು ಆಗಲೇ ಕಾನ್ಫಿಡೆಂಟ್ ಫಿಕ್ಸ್ ಆದೆ ನಾನು ಬರಿಬೇಕು ಅಂತ. ಸೊ ಆ ಮಾತುಗಳಲ್ಲೇ ಗೊತ್ತಾಗ್ತಿದೆ ಇದು ಎಷ್ಟು ಅದ್ಭುತವಾದಂಥ ಕಥೆ, ಅದ್ಭುತವಾದಂಥ ಸಿನಿಮಾ ಅಂತ. ಸೊ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ ಸರ್, ಏನು ಹೇಳ್ತೀರಾ ಆಡಿಯನ್ಸ್ಗೆ? ಸರ್, ಆಡಿಯನ್ಸಿಗೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಾನು ಮಾಸ್ತಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏನಕ್ಕೆ ಅಂದರೆ ಸರ್ಗೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ಸ್ ಫಿಲಮ್ಸ್ಗಳು ಬರುತ್ತೆ, ತುಂಬ ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳು ಬರ್ತಾರೆ. ನಾವೆಲ್ಲ ಇವಾಗ ಕಾಲಿಟ್ಟಿರೋಂಥ ವ್ಯಕ್ತಿಗಳು, ಅವ್ರ ಸಪೋರ್ಟ್ ಇದೆ ಗೊತ್ತಾ ಅವ್ರದ್ದು. ಹೇಳಿ ಚೇತನ್ ಅವರೇ, ಹೌದಾ ಅಷ್ಟೇನಾ, ಸರಿ ಆಯ್ತು ಬರ್ದು ಕಳಿಸ್ತೀನಿ ರೀ, ಏನಾರು ಒಂದು ಸರ್ ಈ ಥರ ಏನೋ ಒಂದು ಕರೆಕ್ಷನ್ ಬೇಕು ಅನ್ಸುತ್ತೆ, ಈ ಸಪೋರ್ಟ್ ಇದೆ ನೋಡಿ. ಈ ಸಪೋರ್ಟೇ ಪ್ರತಿ ಒಬ್ಬ ಡೈರೆಕ್ಟರ್, ಹೊಸ ಡೈರೆಕ್ಟರ್ಗು ಅದೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು. ಇನ್ನೂ ಮಾಡೋಣ ಅಂತ ಆ ಬೂಸ್ಟ್ ಮಾಡೋರೊಬ್ರು ಬೇಕು ನಮಗೆ. ಇವಾಗ ನಾವು ಏನೋ ಒಂದು ಮಾಡ್ತೀವಿ ಅಥವಾ ಏನೋ ಒಂದು ಬರ್ದಿರ್ತೀವಿ, ಅದನ್ನ ಕರೆಕ್ಟ್ ಅನ್ನೋರು 1000 ಜನ ಸಿಗ್ತಾರೆ, ಚೆನ್ನಾಗಿದೆ ಅನ್ನೋರು ಸಿಗ್ತಾರೆ, ಚೆನ್ನಾಗಿಲ್ಲ ಅಂತ ಅನ್ನೋರು ಸಿಗ್ತಾರೆ. ಅದ್ರ ಒಳಗಡೆ ಇನ್ವಾಲ್ವ್ ಆಗೋರೊಬ್ರು ಬೇಕಲ್ಲ ನಮ್ಗೆ. ಒಂದು ಟಾಪಿಕ್ ಒಳಗಡೆ, ಆ ಟಾಪಿಕ್ ಒಳಗಡೆ ತುಂಬಾ ಅದ್ಭುತವಾಗಿ ಇನ್ವಾಲ್ವ್ ಆಗ್ತಾರೆ ಸರ್. ಮಾತಾಡ್ಬೇಕಾದ್ರೆ ನಾವು 10 ವಿಷಯ ಮಾತಾಡ್ತಾ ಇದೀವಿ ಅಂತಂದ್ರೆ 10 ವಿಷಯಕ್ಕೂ 2 ತರ ಆಪ್ಷನ್ ಡೈಲಾಗ್ ಇದ್ ಮಾಡ್ತಾರೆ, ಸ್ಪಾಂಟೇನಿಯಸ್ ಆಗಿ ಹೇಳ್ತಾರೆ. ನೋಡಿ ಹಿಂಗ್ ಬರಿಬೋದಾ, ಹಿಂಗ್ ಹೇಳ್ಬೋದಾ ಅಂತ ಅನ್ಬಿಟ್ಟು, ಅದೆಲ್ಲ ಅದ್ಭುತ. ಅದಲ್ಲ, ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್ಗೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಗೆ ಅದು ತುಂಬಾ ಮಾತಾಡೋದಿದೆ, ಅದು ಅವ್ರಿಗೆ ಅಥವಾ ನಮ್ಮ ಟೀಮ್ಗೆ ಎಲ್ಲಾರ್ಗು. ಬಟ್ ಸರ್ಗೆ ಎಸ್ಪೆಷಲಿ ನನ್ನ ಜೊತೆ ಟ್ರಾವೆಲ್ ಆಗಿದ್ರು, ಎಷ್ಟೋ ಮಂತ್ಸ್ ಟ್ರಾವೆಲ್ ಆಗಿದ್ವಿ ನಾವು ಸಿನಿಮಾದ್ರಲ್ಲಿ. ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ಟೆಕ್ನಿಷಿಯನ್, ಅದ್ಭುತವಾದ ಬರಹಗಾರ. ಇನ್ನು ನಮ್ಮ ಇಂಡಸ್ಟ್ರಿಗೆ ತುಂಬಾ ಕೊಡುಗೆ ಇದೆ ಸರ್ ಕಡೆಯಿಂದ, ಅದು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಮತ್ತೆ ನಾನು ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಅಲ್ಟಿಮೇಟ್ಲಿ ಇದೊಂದು ಸಿನಿಮಾ. ನಾವ್ ಇದರಿಂದ ನಾನು ಏನೂ ಹೇಳೋದಕ್ಕೆ ಬಂದಿಲ್ಲ. ನೀವೇನೋ ತಗೊಂಡೋಗ್ತೀರಾ, ಏನೋ ಬುದ್ಧಿ ಕಲ್ತ್ಬಿಡ್ತೀರಾ, ಏನೂ ಆಗಲ್ಲ. ಅದೇನು ನನಗೆ ಅದು ತುಂಬಾ ಚೆನ್ನಾಗಿ ಗೊತ್ತು. ಅದು ಈಚೆ ಕಡೆ ಹೋಗಿ 1-2 ಅವರ್ ಮಾತಾಡ್ಕೊಂಡು, ಇಲ್ಲ ಅವತ್ತು ನೈಟ್ ಮಾತಾಡ್ಕೊಂಡು, ಒಂದು ಡ್ರಿಂಕಿಂಗ್ ಹಾಕೊಂಡು ಮಾತಾಡ್ಕೊಂಡು ಮಾರನೇ ದಿನ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇದೇ ಮಾಡೋದು ಪ್ರತಿಯೊಂದು ಸಿನಿಮಾದಲ್ಲೂ. ಬಟ್ ಆದ್ರೆ ನೀವು ಬಂದು ನೋಡ್ಬಿಟ್ಟು ಹೋದ್ಮೇಲೆ ನಿಮ್ಗೆ ಒಂದು ಪ್ರಪಂಚದೊಳಗೆ ಒಂದು ರೌಂಡ್ ಹೊಡೆದಂಗೆ, ನಿಮ್ಗೆ ಗೊತ್ತಿಲ್ದಿರೋ ಒಂದು ಪ್ರಪಂಚದೊಳಗೆ ಒಂದು ರೌಂಡ್ ಹೊಡೆಯೋ ಫೀಲ್ ಅಂತೂ ಖಂಡಿತವಾಗಿ ಆಗುತ್ತೆ. ಅದು ಜೈಲ್ ಒಳಗಡೆ ಇರ್ಬೋದು, ಜೈಲ್ ಹೊರಗಡೆ ಇರ್ಬೋದು. ಇದನ್ನ ನಾನು ಹೇಳ್ಬಲ್ಲೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ನಾನು ಹೇಳೋದಲ್ಲ, ನೋಡಿರೋರೆಲ್ಲ ಹೇಳ್ತಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಅದೆಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆ ಟೀಮಿಂದ ಒಂದು ಒಳ್ಳೆ ಏನಂತ ಹೇಳ್ತೀವಿ, ಒಂದು ಒಳ್ಳೆ ಮಗು ಬಂದಿದೆ. ಅದನ್ನ ನೀವು ನೋಡಿ ಆಶೀರ್ವದಿಸಿದ್ರೆ ಅದಕ್ಕಿಂತ ಒಂದು ಸಮಾಧಾನ ಬೇರೆ ಏನಿಲ್ಲ.
ಎಸ್ ಸರ್, ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಆಡಿಯನ್ಸ್ಗೆ ನಾವು ಏನು ಹೇಳೋದು ಅಂದರೆ, ಡಾಲಿ ಅವರು ನಿರ್ಮಾಣ ಮಾಡಿರೋವಂಥದ್ದು, ಮತ್ತು ಅವರು ಡಾಲಿ ಅವರು ಒಬ್ಬ ಹೀರೋ ಆಗಿ ಒಂದು ಪ್ರಾಡಕ್ಟ್ನ ಒಪ್ಕೊಂಡಿದ್ದಾರೆ, ಆ ಪ್ರಾಡಕ್ಟ್ಗೆ ಈಚೆ ತರ್ತಿದ್ದಾರೆ ಅಂದರೆ, ಇದರಿಂದ ಡಾಲಿ ಅವ್ರಿಗೆ ಜೇಬಿಗೆ ದುಡ್ಡು ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಮನಸ್ಸಿಂದ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ. ನಮ್ಮಲ್ಲಿ ಪ್ರಖ್ಯಾತ್ ಅಂತ ಒಬ್ಬ ಹೀರೋ ಸಿಗ್ತಾನೆ ಇಂಡಸ್ಟ್ರಿಗೆ, ಭಾವನಾ ರೆಡ್ಡಿ ಅಂತ ಒಂದು ಹೀರೋಯಿನ್ ಸಿಗ್ತಾರೆ, ನಮ್ಮ ರಾಕಾ ಥರದವರೊಬ್ಬರು ವಿಲನ್ ಸಿಗ್ತಾರೆ. ನಾನು ಯಾವಾಗಲೂ ನನಗೆ ಯಾವಾಗಲೂ ಹೇಳೋದು, ಇದು ಸ್ವಲ್ಪ ಮಾಸ್ ಡೈಲಾಗ್ಗಳು ತುಂಬ ವೈಭವೀಕರಿಸ್ತೀರಂತ. ನಾನು ಟಗರು ಬರೆಯೋವಾಗ ಕಾಕ್ರೋಚ್ ಸುದಿ ಅವ್ರಿಗೆ ಆಫ್ ದಿ ರೆಕಾರ್ಡ್ ಹೋಗಿ ಈಚೆ ಫೋನ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಆ ಸೀನು, ಸೂರ್ಯ ಅವ್ರು ಹೇಳ್ತಾ ಇದ್ರೇನೆ ಹಂಗಿದೆ ಅಂತ. ಡಾಲಿ ಅವ್ರಿಗೆ ಸಿಕ್ಕಿದಾಗೂ ಹೇಳ್ತಾ ಇದ್ದೆ ಇಲ್ಲ ಅಂತ. ಆದರೆ ನಾವು ಹೀರೋಗಳಿಗಿಂತ ಜಾಸ್ತಿ ನೆಗೆಟಿವ್ ರೋಲ್ಗಳನ್ನ ಯಾಕಂದರೆ ಆಡಿಯನ್ಸ್ ಮನಸ್ಸಲ್ಲಿ ಕುತ್ಕೊಳೋದು ಅವರೇ, ಅವನ್ನ ಹೊಡಿಬೇಕು, ಅವನ್ನ ಹೊಡಿಬೇಕು ಅಂದಾಗ ಆ ವ್ಯಕ್ತಿ ಇದರಲ್ಲಿ. ಬಟ್ ಇದರಲ್ಲಿ ರಾಕಾ ಅಂತೂ ಬ್ಯುಸಿ ಆಗ್ತಾರೆ. ಪ್ರಖ್ಯಾತ್ ಅವ್ರು ಬಿಡಿ ಗೊತ್ತು, ಹೌದು. ಪ್ರಖ್ಯಾತ್ ಅವರು ನಾಯಕರಾಗಿ ಸಿನಿಮಾಗಳು ಮಾಡ್ತಾರೆ. ಭಾವನಾ ರೆಡ್ಡಿ ಅವರು ತುಂಬ ಚೆನ್ನಾಗಿ. ಅಂದರೆ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಜನಗಳು ಪ್ರೀತಿ ಕೊಟ್ಟರೆ ಕಲಾವಿದರು ಸಿಗ್ತಾರೆ, ಸಿನಿಮಾ ನಿರ್ಮಾಪಕರು ಸಿನಿಮಾಗಳನ್ನ ಮಾಡ್ತಾರೆ. ಹೌದು. ಅವ್ರ ಪ್ರೀತಿ ಆಶೀರ್ವಾದನೆ ಅಲ್ಟಿಮೇಟ್. ಎಸ್, ಹೌದು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ಸಿನಿಮಾದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ತುಂಬ ಇದೆ ಮಾತಾಡೋದು. ಹೌದು. ಎಸ್, ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಲಕ್ಷಣ ಕಾಣ್ತಿದೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.